ಅವರು ಡಿ ಸಿ ಅವ್ರಿಗೆ ನಾನು ಅಲ್ಲಿ ಬರ್ತೀನಿ ಕ್ಯಾಂಟೀನ್ ಬೇಳೆ ಸಾಂಬಾರು ಸ್ಮೆಲ್ ಅಲ್ಲ ನೀವು ನೆನ್ನೆ ಒಬ್ಬಟ್ಟು ತಿಂದ್ರಾ ಯಾರು ಇಲ್ಲ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ದಾರೆ. ಇವ್ರ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿ ಮೇಡಮ್, ಒನ್ನೇನಹಳ್ಳಿ ಬಹಳ ಒಳ್ಳೆ ವ್ಯಕ್ತಿ. ಅದಕ್ಕೂ ನಮ್ಮ ಚಂದ್ರು ಹೇಳಿದ್ರು, ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಮೇಡಮ್. ಸರ್ಕಾರಿ ಕೆಲಸ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರು ಎಲ್ಲೆಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಪರ್ಮನೆಂಟ್ ಮಾಡಬೇಡಿ ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಆದರೆ ಯಾಕೋ ಮಾಡಲಿಲ್ಲ. ಈಗ ಅದನ್ನು ಮತ್ತೆ ಅವರು ಯಾಕಂದರೆ 2013ರಿಂದ 2018ವರೆಗೂ ಆಗಿದ್ದಾಗ ಸಿದ್ದರಾಮಯ್ಯ ಅವರು ಮಾಡಿರೋದು ಅದನ್ನು ಮತ್ತೆ ಮೊದಲು ಜಾರಿಗೆ ತರಬೇಕು. ಓಕೆ ಪರಿಹಾರ ಜೊತೆಗೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಹೌದು, ಆದ್ರೆ ಅಲ್ಲಿವರೆಗೂ ಇವ್ರು ಜೀವ ಕಳ್ಕೊಂಡು ನಿಂತಿರೋಕ್ಕಾಗಲ್ಲ. ಹಾಗಾಗಿ ಈ ಕೊರತೆಗಳು ನಾವು ಸ್ಟಾಫ್ ಮೇಲೆ ಆರೋಪ ಅಲ್ಲ, ಇಲ್ಲಿರೋ ವ್ಯವಸ್ಥೆ ಬಗ್ಗೆ ನಮ್ಮ ಮನವಿ ಮಾಡ್ಕೊತಾ ಇದ್ದೀವಿ. ಅಲ್ಲ, ನಿನ್ನ ಹಂಗೆ ಎಲ್ಲರೂ ಆಗಲಿ, ನೀನೊಂದು ಸ್ಟೂಡೆಂಟ್ ಆಗಿ ಇಷ್ಟು ಮಂದಿ ಹೇಳ್ತಾ ಇದೆಯಲ್ಲ, ಭಾಳ ಖುಷಿ ಆಯಿತು. ನಿನ್ನ ಹಾಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಅರಿವು ಬಂದು ಅವ್ರ ಹಕ್ಕುಗಳು, ಅವರ ಕಾನೂನುಗಳು ಅವ್ರಿಗೆ ಸಿಗಬೇಕಾಗಿರುವಂಥ ವ್ಯವಸ್ಥೆ ನೋಡಿ ಆರೋಗ್ಯ ಇಲಾಖೆ ಮಾಡಬೇಕು. ಆಯ್ತಾ? ಹಾಸ್ಟೆಲ್ಗಳಲ್ಲಿ ಹೆಲ್ತ್ ಚೆಕಪ್ಸ್ ಇರುತ್ತೆ, ಯಾಕೆ ಮಾಡಲ್ಲ? ಯಾವಾಗೋ ಒಂದು ಟೈಮ್ ಬಂದ್ ಮಾಡ್ತಾರೆ ಅಷ್ಟೇ. ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೂ ಮಾಡಿದ್ದೀವಿ, ರಿಲೇಟೆಡ್ ವಾರ್ಡನ್ಗಳಿಗೂ ಕೊಟ್ಟಿದ್ದೀವಿ. ಅವ್ರು ಹೈಯರ್ ಆಫೀಸರ್ಸ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ, ಅವ್ರು ಏನು ಹೇಳೋದೇ ಇಲ್ಲ. ಹೈಯರ್ ಆಫೀಸರ್ಸ್ ಅವ್ರು ಹೇಳಲಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಮ ಹತ್ರ ಬಂದಿದ್ದೀವಿ, ಅದಕ್ಕೆ ಡೈರೆಕ್ಟ್ ನಾನು ಒಂದಿನ ಬರ್ತೀನಿ, ಬಟ್ ಸದಾ ನೀವು ಇರಬೇಕು. ನೀನು ಒಬ್ಬಳೇ ಮಾಡಬಾರ್ದು. ವಿ ವಿಲ್ ಬ್ರಿಂಗ್ ದ ಚೇಂಜ್. ಇದು ಯುವ ಸಮೂಹದಲ್ಲಿ ಅರಿವು ಬರಬೇಕು, ಹೋರಾಟ ಮಾಡಬೇಕು. ಇದು ನಿಮ್ಮ ಹಕ್ಕು. ಸರ್ಕಾರ ನಮಗೋಸ್ಕರ ಇರೋದು, ನಮ್ಮ ಹಕ್ಕು. ನೀವು ತಗೊಳ್ಳಿಲ್ಲ ಅಂತಂದ್ರೆ ಸಿಗೋದಿಲ್ಲ. ನೀವೆಲ್ಲ ಬುದ್ಧಿವಂತರಾದ್ರೆ ಎಲ್ರಿಗೂ DHOನೂ ಮಾಡಬೇಕು, THOನೂ ಮಾಡಬೇಕು, JD ಮಾಡಬೇಕು, DC ಮಾಡಬೇಕು. ಅರ್ಥ ಆಯ್ತಾ? ಮಾಡಲಿಲ್ಲ, DC ಇಲ್ಲೇ ಇದ್ದಾನೆ. He is the district head. Go to him. He will definitely do. ಅರ್ಥ ಆಯ್ತಾ? Yes. Thank you, ma'am. ನೀವು ಒಂದು ಬ್ರಾಕೆಟ್ ಹೋಗ್ತಿದ್ದಲೆ ಬ್ರಾಕೆಟ್ ಯಾಕೆ ವೈರ್ ಇನ್ನೂ ಮಾಡ್ತೀರಾ? ಬಟ್ ರಿಟೈನರ್ ತೆಗೆದ್ರೆ ಎಲ್ಲ ವಾಪಸ್ ಬರ್ತೀನಿ.